ಹಲೋ ಫ್ರೆಂಡ್ಸ್, ಟೆಕ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಹೆಸರು ಚೇತನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲೌಡ್ ಕಂಪ್ಯೂಟಿಂಗ್ನ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಇಂಟರ್ವ್ಯೂ ಕ್ವೆಶ್ಚನ್ಸ್ ಬಗ್ಗೆ ಮಾತಾಡ್ತೀನಿ. ಮೊದಲನೇ ಬೇಸಿಕ್ ಕ್ವೆಶ್ಚನ್ ಏನಂದ್ರೆ, ವಾಟ್ ಈಸ್ ಕ್ಲೌಡ್ ಕಂಪ್ಯೂಟಿಂಗ್? ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಇಂಟರ್ನೆಟ್ ಮೂಲಕ ಕಂಪ್ಯೂಟ್ ರಿಸೋರ್ಸಸ್ನ ಪ್ರೊವೈಡ್ ಮಾಡೋದು. ಇದರಲ್ಲಿ ಆನ್ ಡಿಮಾಂಡ್ ಹಾಗೂ ಪೇ ಆಸ್ ಯು ಗೋ ಪ್ರೈಸಿಂಗ್ ಅನ್ನೋದು ಕೀ ವರ್ಡ್ಸ್. ಆನ್ ಡಿಮ್ಯಾಂಡ್ ಅಂದರೆ ನಮ್ಗೆ ಯಾವಾಗ ಬೇಕೋ ಆವಾಗ, ಪೇ ಆಸ್ ಯು ಗೋ ಅಂದರೆ ನಾವು ಎಷ್ಟು ರಿಸೋರ್ಸಸ್ನ ಕನ್ಸ್ಯೂಮ್ ಮಾಡ್ತೀವೋ ಅಷ್ಟಕ್ಕೆ ಮಾತ್ರ ಪೇ ಮಾಡೋದು. ಹಾಗಾಗಿ ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಆನ್ ಡಿಮಾಂಡ್ ಡೆಲಿವರಿ ಆಫ್ IT ರಿಸೋರ್ಸಸ್ ಓವರ್ ದ ಇಂಟರ್ನೆಟ್ ವಿತ್ ಪೇ ಆಸ್ ಯು ಗೋ ಪ್ರೈಸಿಂಗ್. ಮತ್ತೊಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ ಏನಂದ್ರೆ, ಬೆನಿಫಿಟ್ಸ್ ಏನು ಕ್ಲೌಡ್ ಕಂಪ್ಯೂಟಿಂಗ್ದು ಅಂತ. ಮೊದಲನೇ ಬೆನಿಫಿಟ್ ಏನಂದ್ರೆ ಹೈ ಅವೈಲಬಿಲಿಟಿ. ಈಗ ನಮ್ಮ ಅಪ್ಲಿಕೇಶನ್ ಒಂದು ಹೋಸ್ಟ್ ಸರ್ವರ್ ಮೇಲೆ ಇದೆ ಅಂತ ಅನ್ಕೊಳ್ಳೋಣ. ಯಾವುದೋ ಕಾರಣಕ್ಕೆ ಆ ಸರ್ವರ್ ಡೌನ್ ಆದ್ರೂ ಬೇರೆ ಒಂದು ಹೋಸ್ಟ್ ಸರ್ವರ್ ಮೂಲಕ ಈ ಅಪ್ಲಿಕೇಶನ್ ಮತ್ತೆ ರನ್ ಆಗಿ ನಿಮ್ಮ ಕಾಂಟೆಂಟ್ ಸರ್ವ್ ಆಗ್ತಾ ಇರುತ್ತೆ. ಹಾಗಾಗಿ ಹೈ ಅವೈಲಬಿಲಿಟಿ. ಮತ್ತೊಂದು ಬೆನಿಫಿಟ್ ಏನಂದ್ರೆ ಡೇಟಾ ಸೆಕ್ಯೂರಿಟಿ. ಈ ಒಂದು ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಏನಿದ್ದಾರೆ, ಇವರು ಇಂಡಸ್ಟ್ರಿ ಬೆಸ್ಟ್ ಪ್ರಾಕ್ಟೀಸಸ್ ಯೂಸ್ ಮಾಡಿ ಡೇಟಾ ಸೆಂಟರ್ ಎನ್ವೈರನ್ಮೆಂಟ್ನ ತುಂಬಾನೇ ಸೆಕ್ಯೂರ್ಡ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ಕೂಡ ಒಂದು ಬೆನಿಫಿಟ್. ಮತ್ತೊಂದು ಬೆನಿಫಿಟ್ ಏನಂದ್ರೆ ಕಾಸ್ಟ್. ನಮಗೆ ಬೇಕಾದ ರಿಸೋರ್ಸಸ್ನ, ನೆಟ್ವರ್ಕಿಂಗ್, ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಇದೆಲ್ಲದನ್ನು ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ಪಡ್ಕೊಳ್ಬಹುದು. ನಾವು ಯಾವುದೇ ಹೊಸ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡೋ ಹಾಗಿರೋದಿಲ್ಲ. ಹಾಗಾಗಿ ಇದು ಕೂಡ ಒಂದು ಬೆನಿಫಿಟ್. ಮತ್ತೊಂದು ಬೆನಿಫಿಟ್ ಅಂದ್ರೆ ಎಲಾಸ್ಟಿಸಿಟಿ. ನಮ್ಮ ಅಪ್ಲಿಕೇಶನ್ಗೆ ಯಾವಾಗ ಹೆಚ್ಚು ಟ್ರಾಫಿಕ್ ಬರ್ತಾ ಇರುತ್ತೋ ಆಗ ನಾವು ಕಂಪ್ಯೂಟ್ ರಿಸೋರ್ಸಸ್ನ ಹೆಚ್ಚು ಬಳಸ್ಕೋಬಹುದು. ಹಾಗೆ ಕಡಿಮೆ ಆದ ಕೂಡಲೇ ಈ ರಿಸೋರ್ಸಸ್ನ ವಾಪಸ್ ಕೊಟ್ಬಿಡಬಹುದು. ಈ ಥರದ ಒಂದು ಫ್ಲೆಕ್ಸಿಬಿಲಿಟಿ ತುಂಬಾನೇ ಅಡ್ವಾಂಟೇಜಸ್ ಆಗಿರುತ್ತೆ. ಮತ್ತೊಂದು ಬೆನಿಫಿಟ್ ಏನಂದ್ರೆ ಗ್ಲೋಬಲ್ ರೀಚ್. ನಮ್ಮ ಯೂಸರ್ಸ್ ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಹತ್ರ ಇರುವಂತಹ ಡೇಟಾ ಸೆಂಟರ್ ಅಥವಾ ಕಾಂಟೆಂಟ್ ಡೆಲಿವರಿ ನೆಟ್ವರ್ಕ್ಸ್ನ ಯೂಸ್ ಮಾಡಿಕೊಂಡು ಕಾಂಟೆಂಟ್ ಸರ್ವ್ ಮಾಡಬಹುದು. ಇದರಿಂದ ಯೂಸರ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಆಗುತ್ತೆ. ಹಾಗೇನೆ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ನ ನಾವು ರಿಟೈನ್ ಮಾಡ್ಬೋದು, ಹೊಸ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ಕೋಬಹುದು. ಇನ್ನೊಂದು ತುಂಬಾನೇ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ ಅಂದ್ರೆ ಟೈಪ್ಸ್ ಆಫ್ ಕ್ಲೌಡ್ ಸರ್ವಿಸಸ್ ಯಾವ್ಯಾವ್ದಿದೆ ಅಂತ. ಸೊ ಮೊದಲನೇದು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಈಗ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ ಹಾಗೂ ಗೂಗಲ್ ಸ್ವೀಟ್ನ ನಾವೆಲ್ಲರೂ ಯೂಸ್ ಮಾಡಿರ್ತೀವಿ. ಇಲ್ಲಿ ಏನಾಗ್ತಾ ಇದೆ, ನಾವು ಈ ಸಾಫ್ಟ್ವೇರ್ ಅಪ್ಲಿಕೇಶನ್ನ ಬ್ರೌಸರ್ ಅಥವಾ ಆ್ಯಪ್ ಡೌನ್ಲೋಡ್ ಮಾಡೋ ಮೂಲಕ ಒಂದು ಸಬ್ಸ್ಕ್ರಿಪ್ಷನ್ ಫೀ ಕೊಟ್ಟು ಯೂಸ್ ಮಾಡ್ತಾ ಇರ್ತೀವಿ. ಇದನ್ನೇ ಸಾಫ್ಟ್ವೇರ್ ಆಸ್ ಸರ್ವಿಸ್ ಅಂತ ಕರೆಯೋದು. ಈ ಅಪ್ಲಿಕೇಶನ್ಸ್ನ ನಾವು ಎಂಡ್ ಯೂಸರ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಇದು B2C ಅಪ್ಲಿಕೇಶನ್ಸ್ ಆಗುತ್ತೆ. ಅದೇ ಯಾವ್ದಾದ್ರು ಒಂದು ಕಂಪನಿ ಈ ರೀತಿ ಯೂಸ್ ಮಾಡಿದ್ರೆ ಸಾಫ್ಟ್ವೇರ್ನ, ಅದನ್ನ B2B ಅಂತ ಕರೀತಾರೆ. ಈಗ ಈ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ನಲ್ಲಿ ನೋಡಿ, ಡೇಟಾ ಸೆಂಟರ್ ಲೇಯರ್ ಇಂದ ಹಿಡಿದು ಅಪ್ಲಿಕೇಶನ್ ಲೇಯರ್ ವರೆಗೂ ಎಲ್ಲ ಕೆಲಸವನ್ನು ಸರ್ವಿಸ್ ಪ್ರೊವೈಡರೇ ಮಾಡ್ತಾ ಇರ್ತಾರೆ. ಎಲ್ಲದನ್ನು ಅವರೇ ಮ್ಯಾನೇಜ್ ಮಾಡ್ತಿರ್ತಾರೆ. ಹಾಗಾಗಿ ಇದನ್ನ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತ ಕರೀತಾರೆ. ನಮಗೆ ಇಲ್ಲಿ ಯಾವುದೇ ಮ್ಯಾನೇಜ್ಮೆಂಟ್ ಟಾಸ್ಕ್ಸ್ ಇರಲ್ಲ. ನಾವು ಜಸ್ಟ್ ಅಪ್ಲಿಕೇಶನ್ನ ಈಸಿಯಾಗಿ ಒಂದು ಫೀಸ್ ಕೊಟ್ಟು ಯೂಸ್ ಮಾಡ್ತಾ ಇರ್ತೀವಿ. ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ನಲ್ಲಿ ನೋಡಿ, ಈ ಡೇಟಾ ಸೆಂಟರ್ ಇಂದ ಡೇಟಾಬೇಸ್ ಲೇಯರ್ ವರೆಗೂ ಮಾತ್ರ ಸರ್ವಿಸ್ ಪ್ರೊವೈಡರ್ ಕೊಡ್ತಾ ಇರ್ತಾರೆ. ಈ ಒಂದು ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನಾವು ನಮಗೆ ಬೇಕಾದಂತಹ ಅಪ್ಲಿಕೇಶನ್ ಕೋಡ್ನ ನಾವು ಇದ್ರ ಮೇಲೆ, ಈ ಪ್ಲಾಟ್ಫಾರ್ಮ್ ಮೇಲೆ ರನ್ ಮಾಡಬಹುದು. ಸೊ ಇದರಲ್ಲಿ ಬೆನಿಫಿಟ್ ಏನಂದ್ರೆ, ನಾವು ನಮ್ಮ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ನಾವು ಸಂಪೂರ್ಣವಾಗಿ ಗಮನ ಹರಿಸಬಹುದು. ಈ ಆಪರೇಟಿಂಗ್ ಸಿಸ್ಟಮ್ ಆಗಲಿ, ರನ್ ಟೈಮ್ ಇದನ್ನೆಲ್ಲ ಮ್ಯಾನೇಜ್ ಮಾಡೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅಷ್ಟು ಇರೋದಿಲ್ಲ. ಹಾಗಾಗಿ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ನಲ್ಲಿ ಕೀವರ್ಡ್ಸ್ ಯಾವುದು ಅಂದ್ರೆ ಡೆವಲಪ್, ರನ್ ಅಂಡ್ ಮ್ಯಾನೇಜ್ ಬಿಸ್ನೆಸ್ ಅಪ್ಲಿಕೇಶನ್ಸ್. ಮತ್ತೊಂದು ಟೈಪ್ ಆಫ್ ಸರ್ವಿಸ್ ಇದೆ, ಇದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಇಲ್ಲಿ ನೋಡಿ, ಡೇಟಾ ಸೆಂಟರ್ ಇಂದ ವರ್ಚುವಲೈಸೇಷನ್ ಲೇಯರ್ ವರೆಗೂ ಮಾತ್ರ ಸರ್ವಿಸ್ ಪ್ರೊವೈಡರ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇದರ ಮೇಲೆ ನಾವು ವರ್ಚುವಲ್ ಮೆಷಿನ್ಸ್ನ ನಮಗೆ ಬೇಕಾದ ಆಪರೇಟಿಂಗ್ ಸಿಸ್ಟಮ್, ರನ್ ಟೈಮ್, ಡೇಟಾಬೇಸ್ ಇನ್ಸ್ಟಾಲ್ ಮಾಡಿಕೊಂಡು ಅದರ ಮೇಲೆ ಅಪ್ಲಿಕೇಶನ್ನ ನಾವು ರನ್ ಮಾಡಬಹುದು. ಸೊ ಈ ಥರದೊಂದು ಸರ್ವಿಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂತ ಕರೀತಾರೆ. ಸೊ ಇಲ್ಲಿ ಕೀವರ್ಡ್ಸ್ ಏನಂದ್ರೆ ಕಂಪ್ಯೂಟ್, ಸ್ಟೋರೇಜ್ ಹಾಗೂ ನೆಟ್ವರ್ಕ್ ರಿಸೋರ್ಸಸ್. ಮತ್ತೊಂದು ಸರ್ತಿ ಇದು ಮೂರರ ವ್ಯತ್ಯಾಸವನ್ನು ಹೇಳ್ತಾ ಇದ್ದೀನಿ.
ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂದರೆ ಡೇಟಾ ಸೆಂಟರ್ ಇಂದ ವರ್ಚುವಲೈಸೇಷನ್ ಲೇಯರ್ವರೆಗೂ ಸರ್ವಿಸ್ ಪ್ರೊವೈಡರ್ ಮ್ಯಾನೇಜ್ ಮಾಡ್ತಾರೆ. ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಅಂದರೆ ಡೇಟಾ ಸೆಂಟರ್ ಇಂದ ಡೇಟಾ ಬೇಸ್ ವರ್ಗೂನು ಸರ್ವಿಸ್ ಪ್ರೊವೈಡರ್ ಮ್ಯಾನೇಜ್ ಮಾಡ್ತಾರೆ. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂದರೆ ಎಲ್ಲ ಲೇಯರ್ಸ್ನು ಸರ್ವಿಸ್ ಪ್ರೊವೈಡರೇ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಮತ್ತೊಂದು ಕ್ವೆಶ್ಚನ್ ಏನಂದ್ರೆ ಡಿಫ್ರೆಂಟ್ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ ಯಾವುದು ಅಂತ. ಮೊದಲನೇದೇನೆಂದ್ರೆ ಪ್ರೈವೇಟ್ ಕ್ಲೌಡ್. ಪ್ರೈವೇಟ್ ಕ್ಲೌಡ್ ಅಂದ್ರೆ ಒಂದು ಕಂಪನಿಗೆ ಅಂತ ಸ್ಪೆಸಿಫಿಕ್ ಆಗಿ ಕ್ಲೌಡ್ ರಿಸೋರ್ಸಸ್ನ ಯೂಸ್ ಮಾಡ್ಕೊಳ್ಳೋದು, ಅದನ್ನ ಪ್ರೈವೇಟ್ ಕ್ಲೌಡ್ ಅಂತ ಕರೀತಾರೆ. ಅದೇ ಯಾವುದೋ ಒಂದು ಥರ್ಡ್ ಪಾರ್ಟಿ ಸರ್ವಿಸ್ ಪ್ರೊವೈಡರ್ ಈ ಒಂದು ಕ್ಲೌಡ್ ರಿಸೋರ್ಸಸ್ನ ಬೇರೆ ಬೇರೆ ಕಂಪನೀಸ್ಗೆ ಪ್ರೊವೈಡ್ ಮಾಡ್ತಾ ಇದ್ರೆ ಅದನ್ನ ಪಬ್ಲಿಕ್ ಕ್ಲೌಡ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಒಂದೇ ಬಿಸ್ನೆಸ್ ಅಥವಾ ಒಂದೇ ಆರ್ಗನೈಸೇಷನ್ಗೆ ಯೂಸ್ ಮಾಡ್ತಾ ಇರ್ತೀವಿ, ಆದರೆ ಇಲ್ಲಿರ್ತಕ್ಕಂಥ ರಿಸೋರ್ಸಸ್ನ ಬೇರೆ ಬೇರೆ ಕಂಪನೀಸ್ ಜೊತೆ ನಾವು ಶೇರ್ ಮಾಡ್ಕೋತಾ ಇರ್ತೀವಿ. ಸೊ ಹಾಗಾಗಿ ಇದು ಪಬ್ಲಿಕ್ ಕ್ಲೌಡ್. ಇನ್ನೊಂದು ಥರನಾದ ಕ್ಲೌಡ್ ಡಿಪ್ಲಾಯ್ಮೆಂಟ್ ಇದೆ, ಅದಕ್ಕೆ ಹೈಬ್ರಿಡ್ ಕ್ಲೌಡ್ ಅಂತ ಕರೀತಾರೆ. ಇಲ್ಲೇನಾಗುತ್ತೆ ಅಂದರೆ ಪ್ರೈವೇಟ್ ಕ್ಲೌಡ್ನ ಹಾಗೂ ಪಬ್ಲಿಕ್ ಕ್ಲೌಡ್ನ ಕನೆಕ್ಟ್ ಮಾಡಿಬಿಡ್ತಾರೆ, ಆಗ ಅದನ್ನು ಹೈಬ್ರಿಡ್ ಕ್ಲೌಡ್ ಅಂತ ಕರೀತಾರೆ. ನಮ್ಮ ಡೇಟಾ ಸೆಂಟರ್ನಲ್ಲಿ ಇರತಕ್ಕಂಥ ಅಪ್ಲಿಕೇಶನ್ಸ್ ಇನ್ ಕೇಸ್ ಡೌನ್ ಆದರೆ ಏನು ಇಂಪ್ಯಾಕ್ಟ್ ಆಗಬಾರ್ದು ನಮ್ಮ ಬಿಸ್ನೆಸ್ಗೆ ಅನ್ನೋ ಕಾರಣಕ್ಕೆ ಅವರು ಒಂದು ಸೆಟ್ ಆಫ್ ಇದೇ ಅಪ್ಲಿಕೇಶನ್ಸ್ನ ಪಬ್ಲಿಕ್ ಕ್ಲೌಡ್ನಲ್ಲಿ ರನ್ ಮಾಡಬಹುದು. ಸೊ ಹಾಗಾಗಿ ಇದು ನಮಗೆ ಡಿಸಾಸ್ಟರ್ ರಿಕವರಿ ಕೇಪಬಿಲಿಟಿ ಕೊಡುತ್ತೆ. ಇಲ್ಲಿ ಡೌನ್ ಆದರೂ ಕೂಡ ಪಬ್ಲಿಕ್ ಕ್ಲೌಡ್ನಲ್ಲಿ ಇರ್ತಕ್ಕಂಥ ನಮ್ಮ ಅಪ್ಲಿಕೇಶನ್ಸು ಸರ್ವ್ ಆಗ್ತಾ ಇರುತ್ತೆ, ಹಾಗಾಗಿ ನಮಗೆ ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಆಗಲ್ಲ. ಮತ್ತೊಂದು ತುಂಬಾನೇ ಫ್ರೀಕ್ವೆಂಟ್ ಕ್ವೆಶ್ಚನ್ ಏನಂದ್ರೆ ಕ್ಲೌಡ್ ಮೈಗ್ರೇಷನ್ ಸ್ಟ್ರಾಟಜೀಸ್. ಏನ್ ಹಾಗಂದ್ರೆ, ಈಗ ನಮ್ದು ಎಕ್ಸಿಸ್ಟಿಂಗ್ ಡೇಟಾ ಸೆಂಟರ್ ಇದೆ, ಟ್ರೆಡಿಷನಲ್ ಡೇಟಾ ಸೆಂಟರ್, ನಾವು ಇಲ್ಲಿಂದ ಒಂದು ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಗೆ ಹೇಗೆ ಮೂವ್ ಆಗೋದು ಅಂತ ನೋಡಿ. ಇದಕ್ಕೆ ಡಿಫ್ರೆಂಟ್ ಸ್ಟ್ರಾಟಜೀಸ್ ಇದೆ, ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದು ಏನು ಮಾಡ್ತೀವಿ ನಾವು, ನಮ್ಮ ಹತ್ರ ಯಾವ್ಯಾವ ಅಪ್ಲಿಕೇಶನ್ಸ್ ಇದೆ, ಯಾವುದು ಎಷ್ಟು ಬಳಕೆ ಆಗ್ತಿದೆ ಅಂತ ನೋಡೋದು. ಯಾವುದಾದ್ರು ಅಪ್ಲಿಕೇಶನ್ಸ್ ಹೆಚ್ಚು ಯೂಸ್ ಆಗ್ತಾ ಇಲ್ಲ ಅಂದರೆ, ತುಂಬ ಲೆಗಸಿ ಅಪ್ಲಿಕೇಶನ್, ತುಂಬ ಹಳೆಯದಿದ್ರೆ ಅದನ್ನು ರಿಟೈರ್ ಮಾಡಿಬಿಡೋದು. ಮತ್ತೊಂದು ಸ್ಟ್ರಾಟಜಿ ಏನಂದರೆ, ಯಾವುದಾದ್ರೂ ಅಪ್ಲಿಕೇಶನ್ಗೆ ನಾವು ರೀಸೆಂಟಾಗಿ ಇನ್ವೆಸ್ಟ್ ಮಾಡಿದರೆ ಅದನ್ನು ನಾವು ಮೂವ್ ಮಾಡೋದು ಬೇಡ, ಹಾಗೆ ಅದನ್ನು ಕಾಸ್ಟ್ ಡಿಪ್ರಿಷಿಯೇಟ್ ಆಗೋವರೆಗೂ ಹಾಗೆ ಅದನ್ನ ರನ್ ಮಾಡಿ ಆ ನಂತರ ಮೂವ್ ಮಾಡೋಣ ಅಂತ ಬಿಟ್ಬಿಡೋದು. ಅದನ್ನು ನಾವು ರೀಟೈನಿಂಗ್ ಅಂತ ಕರಿತೀವಿ. ಮತ್ತೊಂದು ಸ್ಟ್ರಾಟಜಿ ಏನಂದರೆ ರೀಹೋಸ್ಟಿಂಗ್. ಇದರಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ಸ್ ಏನಿದೆ ನಮ್ಮ ಡೇಟಾ ಸೆಂಟರ್ನಲ್ಲಿ ಹೋಸ್ಟ್ ಆಗಿರುವಂಥದ್ದು, ಈ ಹೋಸ್ಟಿಂದ ತೆಗೆದು ಕ್ಲೌಡ್ ಸರ್ವಿಸ್ ಪ್ರೊವೈಡರ್ನಲ್ಲಿ ಹೋಸ್ಟ್ ಮಾಡೋದು. ಸೊ ಇದನ್ನು ರೀಹೋಸ್ಟಿಂಗ್ ಅಂತ ಕರೀತಾರೆ. ಇಲ್ಲಿ ಹೆಚ್ಚು ಚೇಂಜಸ್ ಮಾಡಲ್ಲ, ಅಪ್ಲಿಕೇಶನ್ ಹೇಗೆ ಇಲ್ಲಿ ವರ್ಕ್ ಆಗ್ತಿದೆಯೋ ಅದನ್ನ ಹಾಗೆ ಮೂವ್ ಮಾಡೋದು ಬೇರೆ ಒಂದು ಹೋಸ್ಟಿಂಗ್ ಪ್ಲಾಟ್ಫಾರ್ಮ್ಗೆ. ಮತ್ತೊಂದು ಸ್ಟ್ರಾಟಜಿ ಏನಂದರೆ ರೀಪರ್ಚೇಸಿಂಗ್. ನಮ್ಮ ಹತ್ರ ಯಾವ್ದಾದ್ರು ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ಸ್ ಇದ್ರೆ ಈ ಅಪ್ಲಿಕೇಶನ್ ಬದಲು ಬೇರೆ ಒಂದು ಅಪ್ಲಿಕೇಶನ್ನ ಪರ್ಚೇಸ್ ಮಾಡೋದು. ಉದಾಹರಣೆಗೆ, ನಮ್ಮದೇ ಕಂಪನಿಯ ಒಂದು HR ಅಪ್ಲಿಕೇಶನ್ ಇದೆ ಅಂತ ಅನ್ಕೊಳ್ಳೋಣ. ಇದನ್ನ ಮ್ಯಾನೇಜ್ ಮಾಡೋದು ನಮಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಸೊ ಏನ್ ಮಾಡ್ತೀವಿ, ಓಕೆ, ನಾವು ಇವಾಗ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಇಂದ ಒಂದು HR ಅಪ್ಲಿಕೇಶನ್ ಪಡ್ಕೊಳ್ಳೋಣ ಅಂತ ಪರ್ಚೇಸ್ ಮಾಡೋದು. ಇದನ್ನ ರೀಪರ್ಚೇಸಿಂಗ್ ಅಂತ ಕರೀತಾರೆ. ಇನ್ನು 2 ಕಾನ್ಸೆಪ್ಟ್ಸ್ ಇದೆ, ಇದು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್, ಬಟ್ ನಿಮಗೆ ಇದ್ರ ಬಗ್ಗೆ ತಿಳಿದಿರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅದನ್ನ ಹಾಕಿದ್ದೀನಿ. ರೀಫ್ಯಾಕ್ಟರಿಂಗ್ ಅಥವಾ ರೀಆರ್ಕಿಟೆಕ್ಟಿಂಗ್, ಮತ್ತೊಂದು ರೀಪ್ಲಾಟ್ಫಾರ್ಮಿಂಗ್. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಇಷ್ಟೊತ್ತವರೆಗೂ ನನ್ನ ಮಾತನ್ನ ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೆಕ್ ಟಾಕ್ಸ್ ಕನ್ನಡ ಇಂದ ಥ್ಯಾಂಕ್ ಯು.